ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧವನ್ನ ಹೇರೋದಕ್ಕೆ ಮುಂದಾಗಿದೆ. ಹಾಗಾಗಿ ಕಂಪನಿಗಳು ನಿರ್ಬಂಧ ಹೇರದಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ, 6 ದಿನದಲ್ಲಿ ಅದನ್ನು ನಿರ್ಬಂಧವನ್ನು ಮುಂದುವರಿಸಿ ಅಂತೇಳಿ. 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಹೇರಿದ್ದ ನಿರ್ಬಂಧವನ್ನ ಪ್ರಶ್ನಿಸಿ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಕಂಪನಿಗಳು. ಅದರ ವಿಚಾರಣೆ ನಡೆಸಿದ್ದ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ. ನೋಡಿ, 6 ವಾರದಲ್ಲಿ ನಿರ್ಬಂಧವನ್ನ ಏರಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಹಾಗಾಗಿ ಏನಾಗುತ್ತೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಅಥವಾ ಮೇಲ್ಮನವಿ ಸಲ್ಲಿಸ್ತಾರಾ ಅಥವಾ ವಿಭಾಗೀಯ ಪೀಠಕ್ಕೆ ಹೋಗ್ತಾರಾ, ಕಾನೂನಾತ್ಮಕವಾದಂಥ ಹೋರಾಟಗಳ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ರಾಜ್ಯ ಸರ್ಕಾರಕ್ಕೆ ಸೂಚನೆ ಅಂತೂ ಕೊಟ್ಟಿದೆ ಹೈಕೋರ್ಟ್. ಆಲ್ರೆಡಿ ನಿರ್ಬಂಧವನ್ನು ಏರಿತ್ತು ಸರ್ಕಾರ, ಈಗ ಅದು ಮುಂದುವರಿಯುತ್ತೆ. ಆ ಮೂಲಕ ಹಿನ್ನಡೆ ಆಗಿದೆ ಓಲಾ ಊಬರ್ ಕಂಪನಿಗಳಿಗೆ. ನೋಡಿ, ಇಷ್ಟು ಓಲಾ ಊಬರ್ ಟ್ಯಾಕ್ಸಿಗಳಿತ್ತು, ಓಲಾ ಊಬರಲ್ಲಿ ಆಟೋಗಳಿತ್ತು, ಬೈಕ್ ಟ್ಯಾಕ್ಸಿಯನ್ನು ಕೂಡ ಆರಂಭ ಮಾಡಿತ್ತು. ಅದಕ್ಕೆ ನಿರ್ಬಂಧವನ್ನು ಹೇರಿ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲು ಹೇಳಿದ್ರು ಕಂಪನಿಗಳು. ಕೋರ್ಟ್ನಲ್ಲಿ ಅರ್ಜಿಯನ್ನು ವಜಾ ಮಾಡಿದೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧವನ್ನ ಹೇರೋದಕ್ಕೆ ಮುಂದಾಗಿದೆ. ಹಾಗಾಗಿ ಕಂಪನಿಗಳು ನಿರ್ಬಂಧ ಹೇರದಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ, 6 ದಿನದಲ್ಲಿ ಅದನ್ನು ನಿರ್ಬಂಧವನ್ನು ಮುಂದುವರಿಸಿ ಅಂತೇಳಿ. 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಹೇರಿದ್ದ ನಿರ್ಬಂಧವನ್ನು ಪ್ರಶ್ನಿಸಿ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು ಕಂಪನಿಗಳು. ಅದರ ವಿಚಾರಣೆ ನಡೆಸಿದ್ದ ಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದೆ. ನೋಡಿ, 6 ವಾರದಲ್ಲಿ ನಿರ್ಬಂಧವನ್ನ ಏರಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಹಾಗಾಗಿ ಏನಾಗುತ್ತೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಅಥವಾ ಮೇಲ್ಮನವಿ ಸಲ್ಲಿಸ್ತಾರಾ ಅಥವಾ ವಿಭಾಗೀಯ ಪೀಠಕ್ಕೆ ಹೋಗ್ತಾರಾ, ಕಾನೂನಾತ್ಮಕವಾದಂಥ ಹೋರಾಟಗಳ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ರಾಜ್ಯ ಸರ್ಕಾರಕ್ಕೆ ಸೂಚನೆ ಅಂತೂ ಕೊಟ್ಟಿದೆ ಹೈಕೋರ್ಟ್. ಆಲ್ರೆಡಿ ನಿರ್ಬಂಧವನ್ನು ಏರಿತ್ತು ಸರ್ಕಾರ, ಈಗ ಅದು ಮುಂದುವರಿಯುತ್ತೆ. ಆ ಮೂಲಕ ಹಿನ್ನಡೆ ಆಗಿದೆ ಓಲಾ ಊಬರ್ ಕಂಪನಿಗಳಿಗೆ. ನೋಡಿ, ಇಷ್ಟು ಓಲಾ ಊಬರ್ ಟ್ಯಾಕ್ಸಿಗಳಿತ್ತು, ಓಲಾ ಊಬರಲ್ಲಿ ಆಟೋಗಳಿತ್ತು, ಬೈಕ್ ಟ್ಯಾಕ್ಸಿಯನ್ನು ಕೂಡ ಆರಂಭ ಮಾಡಿತ್ತು.
ಅದಕ್ಕೆ ನಿರ್ಬಂಧವನ್ನ ಹೇರಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿತ್ತು. ಹೀಗಾಗಿ ಅದನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲು ಹೇಳಿದ್ರು ಕಂಪನಿಗಳು. ಕೋರ್ಟ್ನಲ್ಲಿ ಅರ್ಜಿಯನ್ನ ವಜಾ ಮಾಡಿದೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧವನ್ನ ಹೇರೋದಕ್ಕೆ ಮುಂದಾಗಿದೆ. ಹಾಗಾಗಿ ಕಂಪನಿಗಳು ನಿರ್ಬಂಧ ಏರದಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ, 6 ದಿನದಲ್ಲಿ ಅದನ್ನ ನಿರ್ಬಂಧವನ್ನು ಮುಂದುವರಿಸಿ ಅಂತೇಳಿ. 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಹೇರಿದ್ದ ನಿರ್ಬಂಧವನ್ನ ಪ್ರಶ್ನಿಸಿ ಅದನ್ನ ತೆರವುಗೊಳಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಕಂಪನಿಗಳು. ಅದರ ವಿಚಾರಣೆ ನಡೆಸಿದ್ದ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ನೋಡಿ, 6 ವಾರದಲ್ಲಿ ನಿರ್ಬಂಧವನ್ನ ಏರಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಹಾಗಾಗಿ ಏನಾಗುತ್ತೆ ಅಂತೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಅಥವಾ ಮೇಲ್ಮನವಿ ಸಲ್ಲಿಸ್ತಾರಾ ಅಥವಾ ವಿಭಾಗೀಯ ಪೀಠಕ್ಕೆ ಹೋಗ್ತಾರಾ, ಕಾನೂನಾತ್ಮಕವಾದಂಥ ಹೋರಾಟಗಳ ಮಾಡೋದಕ್ಕೆ ಅವಕಾಶಗಳಿದೆ. ಹಾಗಾಗಿ ಮುಂದೆ ಏನು ಬೇಕಾದ್ರೆ ಆಗ್ಬೋದು. ರಾಜ್ಯ ಸರ್ಕಾರಕ್ಕೆ ಸೂಚನೆ ಅಂತೂ ಕೊಟ್ಟಿದೆ ಹೈಕೋರ್ಟ್. ಆಲ್ರೆಡಿ ನಿರ್ಬಂಧವನ್ನು ಏರಿತ್ತು ಸರ್ಕಾರ, ಈಗ ಅದು ಮುಂದುವರಿಯುತ್ತೆ. ಆ ಮೂಲಕ ಹಿನ್ನಡೆ ಆಗಿದೆ ಓಲಾ ಊಬರ್ ಕಂಪನಿಗಳಿಗೆ. ನೋಡಿ, ಇಷ್ಟ ಓಲಾ ಊಬರ್ ಟ್ಯಾಕ್ಸಿಗಳಿತ್ತು, ಓಲಾ ಊಬರಲ್ಲಿ ಆಟೋಗಳಿತ್ತು, ಬೈಕ್ ಟ್ಯಾಕ್ಸಿಯನ್ನು ಕೂಡ ಆರಂಭ ಮಾಡಿತ್ತು. ಅದಕ್ಕೆ ನಿರ್ಬಂಧವನ್ನು ಹೇರಿ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲು ಹೇಳಿದ್ರು ಕಂಪನಿಗಳು. ಕೋರ್ಟ್ನಲ್ಲಿ ಅರ್ಜಿಯನ್ನು ವಜಾ ಮಾಡಿದೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧವನ್ನ ಹೇರೋದಕ್ಕೆ ಮುಂದಾಗಿದೆ. ಹಾಗಾಗಿ ಕಂಪನಿಗಳು ನಿರ್ಬಂಧ ಏರದಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ, 6 ದಿನದಲ್ಲಿ ಅದನ್ನು ನಿರ್ಬಂಧವನ್ನು ಮುಂದುವರಿಸಿ ಅಂತೇಳಿ. 6 ವಾರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಓಲಾ ಮತ್ತು ಊಬರ್ ಬೈಕ್ ಟ್ಯಾಕ್ಸಿಗಳಿಗೆ ನಿರ್ಬಂಧ ಮುಂದುವರಿಯುತ್ತೆ. ರಾಜ್ಯ ಸರ್ಕಾರ ಹೇರಿದ್ದ